ದಾಕ್ಷಾಯಿಣಿ ಅತ್ತೆಗೆ ಅವ್ರ ಮಗಳು ಇಷ್ಟು ದೊಡ್ಡೋಳಾಗಿ ಬೆಳೆದಿರೋದು ಗೊತ್ತಿಲ್ಲ. ಆದ್ರೆ ಆ ತಾಯಿ ಹೃದಯದಲ್ಲಿ ಅವ್ರ ಪ್ರೀತಿಯ ಮಗ ಪುಟ್ಟ ಮುದ್ದಾದ ಮಗಳು ಚಿನ್ನು ತುಂಬಾ ಚೆನ್ನಾಗಿ ನೆನಪಿದ್ದಾಳೆ. ಹಿತನ್ ನೋಡಿದಾಗ ಅವ್ರಿಗೆ ನಿನ್ನನ್ನೇ ನೋಡ್ದಂಗ ಅನ್ಸ್ತಿದೆ. ಅದಕ್ಕೆ ಅವರು ಚಿನ್ನು ಚಿನ್ನು ಅಂತ ಕರಿತಿರ್ಬೋದು. ಅವ್ರ ಮನ್ಸಲ್ಲಿ ನಿನಗೆ ಬೆಟ್ಟದಷ್ಟು ಪ್ರೀತಿ ಇದೆ ಶಾನ್ವಿ. ಆದ್ರೆ ಸ್ವಲ್ಪ ಸಮಯ ಕೊಡು, ಆದಷ್ಟು ಬೇಗ ಒಂದಲ್ಲ ಒಂದಿನ ಎಲ್ಲ ನೆನಪುಗಳು ಅವ್ರಿಗೆ ವಾಪಸ್ ಬಂದೇ ಬರುತ್ತೆ. ಅಲ್ಲಿವರೆಗೂ ನಿನ್ ಧೈರ್ಯ ಕಳ್ಕೋಬೇಡ, ಧೈರ್ಯವಾಗಿರು. ಯಾವ್ದ್ಯಾವ್ದೋ ನೆಪದಲ್ಲಿ ನಿಮ್ಮಿಬ್ರನ್ನ ಪಿಕ್ನಿಕ್ ಅಂತ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ಲು. ಶಾನ್ವಿ, ನನ್ಗೊಂದು ಸಹಾಯ ಮಾಡ್ತೀಯಾ? ಸಹಾಯನಾ? ಏನದ್ಕೆ? ಹೇ ದಾಕ್ಷಾಯಿಣಿ, ಇಷ್ಟು ವರ್ಷ ಜೀವಂತ ಶವ ಆಗಿದ್ದ ನೀನು ನನ್ನ ಮನೆಗೆ, ನನ್ನ ಸಾಮ್ರಾಜ್ಯಕ್ಕೆ ಮತ್ತೆ ಕಾಲಿಡೋದಕ್ಕೆ ಎಷ್ಟೇ ಧೈರ್ಯ ನಿನಗೆ? ಇಷ್ಟು ದಿವಸ ನಿನ್ನ ಕತ್ಲೆ ಕೋಣೆಲಿ ಇಟ್ಟಿದ್ರು ನಿನ್ನ ಸೊಕ್ಕ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಅಲ್ವಾ? ನಿನ್ನಿಂದಾಗಿ ಇವತ್ತು ನಾನು ಮಾಳವಿಕಾ, ಈ ಮನೆ ಕಾವಲ್ ಕಾಯೋ ದೆವ್ವ. ಅದೇ ಅಂದ್ಕೊಂಡೆ, ಇದೆಲ್ಲ ನಿಂದ ಕಿತಾಪತಿ. ಸತ್ತ ಮೇಲೂ ಈ ಮನೆ ಮೇಲೆ, ಮನೆಯವ್ರ ಮೇಲಿರೋ ವ್ಯಾಮೋಹ ನಿನ್ಗಿನ್ನೂ ಕಡಿಮೆ ಆಗಿಲ್ಲ ಅಲ್ವಾ? ಕೇಳಿಸ್ಕೊ, ನೀನ್ ಎಷ್ಟೇ ಹಾರಾಡಿದ್ರು ಎಗ್ರಾಡಿದ್ರು ಈ ದಾಕ್ಷಾಯಿಣಿನ ನನ್ನ ಕೈಯಿಂದ ಬಚಾವ್ ಮಾಡೋದಕ್ಕೆ ನಿನಗೆ ಸಾಧ್ಯನೇ ಇಲ್ಲ. ಇಷ್ಟಾದ್ರೂ ನಿನ್ ಕೊಪ್ ಕರ್ಗಿಲ್ಲ ಅಲ್ವಾ? ಅತ್ತೆಗೇನ್ ಮಾಡೋದಕ್ಕೆ ಹೊರಟಿದ್ದೆ ಅದನ್ನೇ ನಾನ್ ನಿನಗ್ ಮಾಡ್ತೀನಿ. ನನಗೆ ಈ ಮಾಳವಿಕನ್ನ ನಾವು ಸುಮ್ಮನೆ ಬಿಡಲ್ಲ. ಅತ್ತೆ, ನಿಮ್ಗೆ ಇಷ್ಟವಾದ ಬಿಸಿಬೇಳೆ ಬಾತ್ ಮಾಡಿದೀವಿ. ಒಂಚೂರು ತಿಂದು ರುಚಿ ಹೇಗಿದೆ ಅಂತ ಹೇಳ್ತೀರಾ? ಹೌದು ಅಮ್ಮ, ನಿಮ್ ಫೇವ್ರೆಟ್ ಬಿಸಿಬೇಳೆ ಬಾತ್. ನಾವ್ ಚಿಕ್ಕವರಿರುವಾಗ ನೀವ್ ನಮಗ್ ಮಾಡ್ಕೊಡ್ತಿದ್ರಂತೆ. ಇವಾಗ ನಾವೆಲ್ಲ ಸೇರಿ ಮಾಡಿದೀವಿ. ಸ್ವಲ್ಪ ತಿನ್ನಮ್ಮ. ದಾಕ್ಷಾಯಿಣಿ, ನಿನಗೆ ನೆನಪಿದೆಯಾ? ಶರತ್ ಮತ್ತೆ ಶಾನ್ವಿ ಚಿಕ್ಕವರಾಗಿದ್ದಾಗ ತರಕಾರಿ ತಿನ್ನಲ್ಲ ಅಂತ ಹಠ ಮಾಡ್ತಾ ಇದ್ರು. ಆಗ ನೀನು ಇದೇ ತರ ಬಿಸಿಬೇಳೆ ಬಾತ್ ಮಾಡಿ ಅದರಲ್ಲಿರೋ ಒಂದೊಂದೇ ತರಕಾರಿ ತೋರಿಸಿ ಬೊಂಬೆ ಕತೆ ಹೇಳಿ ಅವರಿಗೆ ತಿನ್ನಿಸ್ತಾ ಇದ್ದೆ.
ನಿನಗೆ ಬೇಜಾರಾದಾಗ್ಲೂ ಸಂತೋಷ ಆದಾಗ್ಲೂ ಬಿಸಿಬೇಳೆ ಬಾತೇ ಮಾಡ್ತಾ ಇದೆಯಲ್ವಾ? ಈಗ ಮಕ್ಕಳೆಲ್ಲ ಸೇರಿ ಇದನ್ನು ತಯಾರು ಮಾಡಿದ್ದಾರೆ ನಿನಗೆ ತಿನ್ನಿಸ್ಬೇಕು ಅಂತ. ಅಮ್ಮ ತಿನ್ನಿ. ಬಾಸು, ಬೇಜಾರು ಮಾಡ್ಕೋಬೇಡಿ ಬಾಸು, ನೀವು ತಿನ್ನಿ. ಬಾಸು, ಅತ್ತೆಗೆ ಸ್ವಲ್ಪ ಸಮಯ ಕೊಡಿ. ಒಂದೇ ದಿನ ಎಲ್ಲ ನೆನಪು ಬರ್ಬೇಕು ಅಂದ್ರೆ ಹೇಗ್ ಸಾಧ್ಯ ಹೇಳಿ? ನಿಜವಾದ ತಾಯಿಗೆ ತನ್ನ ಕರುಳಿನ ಕುಡಿನ ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಬಾಸು. ಬೀಜ ಬಿತ್ತಿದ ಕೂಡ್ಲೆ ಬೆಳೆ ಬರೋದಿಲ್ಲ ಅಲ್ವಾ? ಇದಕ್ಕೆಲ್ಲ ಸ್ವಲ್ಪ ಸಮಯ ಬೇಕು. ಮಗುಗೆ ಏನಾದ್ರೂ ನೋವು ಆದ್ರೆ ತಾಯಿ ಸಾವನ್ನೇ ಗೆದ್ದು ಬರ್ತಾಳಂತೆ. ತಾಯಿ ಹೃದಯ ಯಾವತ್ತೂ ಸೋಲೋದಿಲ್ಲ ಬಾಸು. ಶರತ್, ದುರ್ಗಾ ಹೇಳ್ತಾ ಇರೋದು ಸರಿಯಾಗೇ ಇದೆ.